ನೇರವಾಗಿ ನೋಡಿ, ಅವರ ನೇರವಾಗಿ ಭಾಗಿಯಾಗಿದ್ರೆ ಸ್ವಲ್ಪ ಕೇಳಿ. ಅವರನ್ನ ನೇರವಾಗಿ ಅವರು ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಯಾರನ್ನೂ ಮುಲಾಜಿಲ್ದೆ ಅವ್ರನ್ನ ಶೆಲ್ಟರ್ ಮಾಡೋದು, ಇವ್ರನ್ನ ಸಣ್ಣವ್ರನ್ನ ಯಾರನ್ನೋ ಮಾಡೋದು, ಆ ರೀತಿ ಮಾಡಕ್ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಅವರ ಭಾಗಿಯಾಗಿದ್ದಾರೆ, ಅವ್ರ ಗಮನದಲ್ಲಿ ಇತ್ತು ಅಥವಾ ಅವರ ನೇರವಾದ ಅವರ ಕೈ ಕೆಳಗಡೆ ಇತ್ತು ಅಂತ ಅಂದ್ರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ಯಾವುದೇ ಮುಲಾಜಿನ ಇಟ್ಕೊಳಕ್ ಹೋಗೋದಿಲ್ಲ ನಾವು. ಸರ್, ನೀವೇ 2-3 ಬಾರಿ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕೀಯ ಕೊಡ್ತಿಲ್ಲ, ಕಾಮನ್. ಹೌದು, ಅಲ್ಲಿವರೆಗೂ ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ. ಆ ಸಂದರ್ಭದಲ್ಲಿ ನಾನು ಹೇಳಿದ್ ನಿಜ, ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ. ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದು ಘಟನೆ ನಡೆಯೋದಿಲ್ಲ, ಪ್ರಿಸನ್ ಮ್ಯಾನ್ಯುಯಲ್ ಬಿಟ್ಟು ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದೆ. ಆದರೆ ಈ ಘಟನೆ ಆಗಿದೆಯಲ್ಲ, ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ ನಾನು. ಇಂಥ ಘಟನೆ ಆಗಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ, ಜಾಮರ್ ಹಾಕಿ ಹೈ ಫ್ರೀಕ್ವೆನ್ಸಿ ಜಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು. ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ವಿ. ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು, ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗೆದಿದ್ರೆ ಮೊಬೈಲ್ ಹೆಂಗೋಯ್ತು ಒಳಗಡೆ, ಯಾರು ಮೊಬೈಲ್ನಲ್ಲಿ ತೆಗ್ದಿದ್ದಾರೆ, ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟವರು ಸೀನಿಯರ್ಸ್ ಯಾರಿದ್ರೆ ಅವ್ರ ಮೇಲೂ ಕ್ರಮ ತಗೊಂತೀವಿ. ಬಂದ್ರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡಲ್ಲ, ಜಾಸ್ತಿ ನಿರಾಕರಣೆ ಮಾಡ್ತಾರೆ. ದರ್ಶನ್ ಟೀಮ್ ಭೇಟಿ ಮಾಡೋದಕ್ಕೆ ಒಳ್ಳೆ ಸಾಲ ಹೋಗ್ತಾ ಇದ್ದಾರೆ. ಇಲ್ಲ, ಎಲ್ಲರೂ ಒಳಗಡೆ ಹೋಗಿಲ್ಲ, ಎಲ್ಲರೂ ಒಳಗಡೆ ಎಲ್ಲರೂ ಒಳಗಡೆ ಹೋಗಕ್ಕೆ ಆಗೋದಿಲ್ಲ. ಯಾರನ್ನ ಅವರು ಜೈಲ್ ಸೂಪರ್ಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗಕ್ಕೆ ಆಗ್ತದೆ. ಅದನ್ನ ನೋಡೋಣ, ಈಗ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾವ ರೀತಿ. ದರ್ಶನ್ ಅವರು ಜೈಲ್ ಒಳಗಿಂದ ವಿಡಿಯೋ ಕಾಲ್ ಮಾಡಿ ಯಾರ ಹತ್ರನೂ ಇನ್ನೊಂದು ಕ್ರಿಮಿನಲ್ ಸತ್ಯ ಅಂತ ಆಚೆ ಇರೋ ಅದೇ ಈಗ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ, ಹೆಂಗೆ ಅಲೋ ಮಾಡಿದ್ರು, ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದ್ರು, ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ, ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ, ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಯಾರು ಅದಕ್ಕೆ ಸಂಬಂಧ ಇದೆ, ಯಾವುದೇ ಅಧಿಕಾರಿ, ಜೈಲ್ ಸೂಪರ್ಡೆಂಟ್ ಇರಲಿ, ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ, ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಮಾನಿಟರಿಂಗ್ ಇರುತ್ತೆ, CCTV ಮಾನಿಟರಿಂಗ್ ಇರುತ್ತೆ, ಹಿರಿಯ ಅಧಿಕಾರಿ ನೋಡೋಕೆ ಅವಕಾಶ ಇರುತ್ತೆ, ಎಲ್ಲ ಇದ್ರೂ ಕೂಡ ಆಗ್ತಾನೆ ಇರುತ್ತೆ ಅಂತಂದ್ರೆ ಅಲ್ಲಿ 24/7 ಅಲ್ಲಿ ಮಾನಿಟರಿಂಗ್ ನಡೀತಾನೆ ಇರುತ್ತೆ. ಅಲ್ಲಿ ಇಂಟರ್ನಲ್ಲಿ ನಿಮ್ಗೆ ನೋಡಿರ್ಲಿಕ್ಕಿಲ್ಲ, ನೀವು ಇಂಟರ್ನಲ್ಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ನಡೀತಾ ಇದೆ, ಯಾವ್ಯಾವ ಬ್ಯಾರಕ್ಸ್ನಲ್ಲಿ ಏನು ನಡೀತಾ ಇದೆ, ಯಾರು ಓಡಾಡ್ತಾ ಇದ್ದಾರೆ, ಬರ್ತಾರೆ ಹೋಗ್ತಾರೆ, ಪ್ರತಿಯೊಂದು ಕೂಡ ಅಲ್ಲಿ CCTVನಲ್ಲಿ ಕಾಣಿಸುತ್ತೆ.